ಮತ್ಸ್ಯಾವತಾರ ವಿಷ್ಣುವಿನ ಪ್ರಮುಖ 10 ಅವತಾರಗಳಲ್ಲಿ ಮೊದಲನೆಯ ಅವತಾರ ಮತ್ಸ್ಯ ಅವತಾರ. ನೋಡಿ, ಇವೆಲ್ಲ ಶುರುವಾಗೋದು ವೈವಸ್ವತ ಮನು ಒಂದು ನದಿಯ ದಡದಲ್ಲಿ ಸಂಧ್ಯಾ ವಂದನೆ ಮಾಡುವಾಗ. ಹೀಗೆ ಆತ ಸಂಧ್ಯಾ ವಂದನೆಯನ್ನ ಮುಗಿಸಿ ತರ್ಪಣವನ್ನ ಬಿಡುವಾಗ ಆತನ ಕೈನಲ್ಲಿ ಚಿನ್ನದ ಹಾಗೆ ಹೊಳೆಯುವಂತ ಒಂದು ಪುಟ್ಟ ಮೀನು ಸಿಗುತ್ತೆ. ನೋಡೋದಕ್ಕೆ ಸುಂದರವಾಗಿದ್ದಂತಹ ಮೀನು ಆ ಮನುವಿಗೆ ಹೇಳ್ತಂತೆ, ದಯವಿಟ್ಟು ನನ್ನನ್ನ ಕಾಪಾಡು, ನನ್ನನ್ನ ದೊಡ್ಡ ಮೀನುಗಳು ತಿನ್ನಲು ಬರ್ತಿದವೆ ಅಂತ. ಅಯ್ಯೋ, ಒಂದು ಮೀನು ಮಾತಾಡ್ತಿದೆಯಲ್ಲ ಅಂತ ಆಶ್ಚರ್ಯಕ್ಕೆ ಒಳಗಾದಂತಹ ಮನು ಸರಿ ಅಂತ ಆ ಮೀನನ್ನ ತನ್ನ ಅರಮನೆಯ ಒಂದು ಸಣ್ಣ ಪಾತ್ರೆಯಲ್ಲಿ ಇರಿಸ್ತಾನಂತೆ. ಕ್ಷಣಕ್ಕೂ ತನ್ನ ಗಾತ್ರವನ್ನು ಜಾಸ್ತಿ ಮಾಡ್ಕೋತಿದ್ದಂತಹ ಮೀನು ಆ ಮೀನನ್ನ ಬಿಟ್ಟು ಬೆಳಗ್ಗೆ ಬಂದು ನೋಡುವಷ್ಟರಲ್ಲಿ ತನ್ನ ಗಾತ್ರವನ್ನು ತುಂಬಾನೇ ಹೆಚ್ಚು ಮಾಡ್ಕೊಂಡಿತ್ತಂತೆ. ಇದನ್ನ ನೋಡಿದಂತಹ ಮನು ಅದರ ಗಾತ್ರ ಅನ್ನೋದು ಜಾಸ್ತಿ ಆಗ್ತಾ ಹೋದಂತೆ ಪ್ರತಿ ಬಾರಿಯೂ ಅದನ್ನ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಇರಿಸ್ತಾ ಹೋಗ್ತಾನಂತೆ. ಮುಂದೆ ಅದು ಬೃಹದಾಕಾರವಾಗಿ ಬೆಳೆದ ನಂತರ ಅನಿವಾರ್ಯವಾಗಿ ಅದನ್ನ ನದಿಗೆ ಹೋಗಿ ಬಿಟ್ಟಾಗ ಅಷ್ಟೊತ್ತಿಗಾಗ್ಲೇ ಆ ರಾಜನಿಗೆ ಗೊತ್ತಾಗೋಗಿತ್ತು, ನನ್ನ ಬಳಿ ಇರುವಂತ ಈ ಮೀನು ಸಾಮಾನ್ಯವಾಗಿರೋದಲ್ಲ ಅಂತ. ಆಗ್ಲೇ ಆತನಿಗೆ ಗೊತ್ತಾಗೋದು ಇದು ಸಾಕ್ಷಾತ್ ವಿಷ್ಣು ಅಂತ. ಮುಂದೆ ಇದರ ಹಿಂದಿನ ಕಾರಣ ಏನು ಅಂತ ಕೇಳಿದಾಗ ವೈವಸ್ವತ ಮನುಗೆ ಗೊತ್ತಾಗುತ್ತೆ, ಇನ್ನು ಮುಂದೆ ಬರುವಂತ ಕೆಲವು ದಿನಗಳಲ್ಲಿ ಒಂದು ಮಹಾಪ್ರಳಯ, ಜಲಪ್ರಳಯ ಅನ್ನೋದು ಸಂಭವಿಸುತ್ತೆ ಅಂತ. ಹಾಗೆ ಈ ಮನುಕುಲದ ಉಳಿವಿಗಾಗಿ, ಸಸ್ಯ ಸಂಪತ್ತುಗಳ ಹಾಗೆ ವೇದಗಳ ಉಳಿವಿಗಾಗಿ ವಿಷ್ಣು ಈ ಅವತಾರವನ್ನು ಎತ್ತಿದ್ದಾನೆ ಅಂತ ಮನುವಿಗೆ ಗೊತ್ತಾಗುತ್ತೆ. ಮುಂದೆ ಆ ಮನುವು ಸಪ್ತ ಋಷಿಗಳನ್ನ, ಸಸ್ಯ ಸಂಕುಲಗಳನ್ನ, ಪ್ರಾಣಿ ಪಕ್ಷಿಗಳನ್ನ, ತನ್ನ ಕುಟುಂಬವನ್ನ ಹಾಗೆ ಅತಿ ಮುಖ್ಯವಾಗಿ ವೇದಗಳನ್ನ ಒಂದು ದೊಡ್ಡ ಹಡಗಿನಲ್ಲಿ ಇರಿಸ್ತಾನಂತೆ. ಮುಂದೆ ಆ ಹಡಗು ವಿಷ್ಣುವಿನ ಅವತಾರ ಆ ಮತ್ಸ್ಯದ ಕೊಂಬಿಗೆ ಈ ಹಡಗನ್ನ ಕಟ್ಟಿದಾಗ ಅದು ಸುರಕ್ಷಿತವಾದಂತ ಜಾಗಕ್ಕೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಬಿಡುತ್ತಂತೆ. ಹೀಗೆ ಈ ಪೃಥ್ವಿಯಲ್ಲಿ ಉಂಟಾದಂತ ಮಹಾ ಜಲಪ್ರಳಯದಿಂದ ವಿಷ್ಣು ಭೂಮಿ ಮೇಲಿದ್ದಂತ ಜೀವರಾಶಿಗಳನ್ನ ಕಾಪಾಡ್ದ ಅಂತ ಸಾಕಷ್ಟು ಪುರಾಣಗಳಲ್ಲಿ ಹಾಗೆ ಮತ್ಸ್ಯ ಪುರಾಣದಲ್ಲೂ ಕೂಡ ಉಲ್ಲೇಖ ಇದೆ.